ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಲಾಸ್ಟ್ ವಿಡಿಯೋದಲ್ಲೆಲ್ಲ ನನಗೆ ಅದೇ ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ನನಗೆ. ಸೊ ಇದೇ ರೀತಿ ನನಗೆ ಇನ್ನೂ ಹೆಚ್ಚು ಸಪೋರ್ಟ್ ಬೇಕು. ಯಾವ ರೀತಿ ಅಂತಂದರೆ, ಈಗ ನಾವು ಜಿಮ್ಗೆ ಹೋಗ್ತಿರೋರಿಗೆ ಸ್ಟ್ರೆಂತ್ಗೆ ಅಂತಲೇ ಒಂದು ಸಪ್ಲಿಮೆಂಟ್ಸ್ ತೊಗೋತೀವಿ. ಸೊ ಅದೇ ರೀತಿ ನಿಮ್ಮ ಸಪೋರ್ಟ್ಸ್, ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಅದೇ ರೀತಿ ನನಗೊಂದು ಸಪ್ಲಿಮೆಂಟ್ ಇದ್ದಂಗೆ, ಸ್ಟ್ರೆಂತ್ ಇದ್ದಂಗೆ ಅದು ನನಗೆ. ಸೊ ನೀವೆಲ್ಲ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೀಗೆ ಹೋಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಫಿಟ್ನೆಸ್ ಜರ್ನಿಲಿ ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ಎಲ್ಲ ನೀವು ತಮ್ಮನೆಲ್ಲ ನೋಡಿರ್ತೀರ. ಸೊ ನಾನು ಒಂದು ಸಲ ಹೇಳ್ಬಿಡ್ತೀನಿ. ಇವತ್ತಿನ ಬ್ಲಾಗ್ ಏನಂತಂದರೆ ಚೆಸ್ಟ್ ಮತ್ತು ಆ್ಯಪ್ಸ್. ಸೊ ಯೂಶ್ವಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಬರೀ ಮಾರ್ನಿಂಗ್ ಆ್ಯಪ್ಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಅದ್ರ ಜೊತೆಗೆ ಚೆಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಬಟ್ ಆದರೆ ಆ ವ್ಲಾಗಲ್ಲಿ ಚೆಸ್ಟ್ ಎಕ್ಸಸೈಸ್ ಮಾತ್ರ ಹಾಕ್ತೀನಿ. ಓಕೆ ಗಾಯ್ಸ್, ಇವತ್ತು ಚೆಸ್ಟ್ ಮತ್ತು ಆ್ಯಪ್ಸ್ ಟ್ರೈ ಮಾಡೋಣ ಅಂತಂದೆ. ಸೊ ಬನ್ನಿ, ಮೊದಲಿಗೆ ವಾರ್ಮಪ್ಪಿಂದ ಸ್ಟಾರ್ಟ್ ಮಾಡಬೇಕು. ವಾರ್ಮಪ್ ಮಾಡಿದ್ರೆ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಒಂದು ಬೆನಿಫಿಟ್ಸ್ ಹೇಳ್ತೀನಿ. ಫುಲ್ಲು ಬಾಡಿಯೆಲ್ಲ ಫುಲ್ಲು ಫ್ರೀ ಆಗುತ್ತೆ, ಮತ್ತು ಫುಲ್ಲು ಮೈಂಡಿಂದ ಫುಲ್ಲು ಬಾಡಿ ಫುಲ್ಲೆಲ್ಲ ಆ್ಯಕ್ಟಿವ್ ಆಗುತ್ತೆ. ಆಮೇಲೆ ಮಸಲ್ಸ್ ಪೇಯ್ನ್ ಬರೋಲ್ಲ ಮಾಡಬೇಕಾದ್ರೆ, ಅದಾದಮೇಲೂ ಅಷ್ಟೇ ಮಸಲ್ಸ್ ಪೇಯ್ನ್ ಬರೋಲ್ಲ. ಸೊ ಯಾರು ಅಷ್ಟೇ ಜಿಮ್ಗೆ ಹೋಗೋರೆಲ್ಲ ನನ್ನ ಕಡೆಯಿಂದ ಒಂದೇ ಒಂದು ಸಜೆಷನ್ ಅಂತ ಅಂದರೆ, ಜಿಮ್ಗೆ ಹೋದ್ಮೇಲೆ ವರ್ಕೌಟ್ಸ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಸ್ವಲ್ಪನಾದರೂ ವಾರ್ಮಪ್ ಮಾಡಬೇಕು. ಸೊ ವಾರ್ಮಪ್ಪಿಂದ ನಮ್ದು ಇವತ್ತು ಚೆಸ್ಟ್ ಡೇನ ಸ್ಟಾರ್ಟ್ ಮಾಡೋಣ. ವಾರ್ಮಪ್ಪೆಲ್ಲ ಮುಗಿತು. ನೆಕ್ಸ್ಟ್ ಚೆಸ್ಟ್ ಯಾವ ವೇರಿಯೇಷನ್ ಮಾಡ್ತೀನಿ ಅಂತ, ಎಷ್ಟೆಷ್ಟು ಸೆಟ್ ಮಾಡ್ತೀನಿ, ಎಷ್ಟೆಷ್ಟು ರೆಸ್ಟ್ ಮಾಡ್ತೀನಿ ಮುಂದೆ ನೋಡಿ. ಸೊ ಮೊದಲಿಗೆ ನಾನು ಇನ್ಕ್ಲೈನ್ ಡಂಬಲ್ ಪ್ರೆಸ್ಸಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಎಲ್ಲಿಗೆ ಬೆನಿಫಿಟ್ಟು, ಎಲ್ಲಿಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ಯಾವ ಫಾರ್ಮಲ್ಲಿ ಮಾಡಬೇಕು ಅಂತ ಮಾಡ್ತೀನಿ ನೆಕ್ಸ್ಟ್ ನೋಡಿ. ಸೊ ಈ ಇಂಕ್ಲೈನ್ ಡಂಬಲ್ ಪ್ರೆಸ್ನ ಎಷ್ಟು ಸೆಟ್ ಮಾಡ್ತೀನಿ ಅಂತಂದರೆ 4x15 ಮಾಡ್ತೀನಿ. ಇನ್ ಕೇಸ್ ಏನಾದರೂ ವೆಯ್ಟ್ ಜಾಸ್ತಿ ಆಯಿತು ಅಂತಂದರೆ ಟಿಲ್ ಫೇಲ್ಯೂರು, ವೆಯ್ಟ್ಸ್ ಏನಾದರೂ ಈ ಥರ ಕಮ್ಮಿ ಇತ್ತು ಅಂತಂದರೆ ಸೊ 15 to 20 reps ಕಂಡು ಹೋಗ್ತೀನಿ. ನಂದು PR ಬಂದು ಈಚ್ ಆ್ಯಂಡ್ 27.5 ಗಂಟೆ, ಯಾಕಂದರೆ ನಮ್ಮ ಜಿಮ್ಮಲ್ಲಿರೋದು ಅಷ್ಟೇ ಲಾಸ್ಟು. ಸೊ ನನಗೆ ನನ್ನ ಸ್ಟ್ರೆಂತ್ ನೋಡಿದ್ರೆ ಮೊದಲಿನ ಫಸ್ಟ್ ಡೇ ಜಿಮ್ಮಿಗೆ ಬಂದಾಗಲೂ ಯಾವಾಗಲೂ ತುಂಬ ಡಿಫ್ರೆನ್ಸ್ ಇದೆ. ಒಂದೊಂದು ಸಲ ನನಗೆ ಡೌಟ್ ಆಗುತ್ತೆ, ಇಷ್ಟು ವೆಯ್ಟ್ನ ನಾನು ಲಿಫ್ಟ್ ಮಾಡ್ತಿದ್ದೀನಾ ಅಂತ. ಸೊ ಅಷ್ಟು ಸ್ಟ್ರೆಂತು ಬಿಲ್ಡ್ ಆಗಿದೆ. ಬಂದಾಗ 5 kg 2 kg ಡಂಬಲ್ಸ್ ಎತ್ತೋಕ್ಕೆ ಫುಲ್ಲು ಆಗದೇ ಇರೋನೋ ಅನ್ನೋ ಥರ ಮಲ್ಕೊಬಿಡ್ತಿದೆ, ಪೇಯ್ನ್ ಬಂದು ಫುಲ್ಲು ಸಿಕ್ಕಾಗುತ್ತೆ ಫಸ್ಟ್ ಡೇ. ಸೊ ಇವತ್ತಿಗೆ ನಾನು 4.5 months ಆದಮೇಲೆ 27.5 ಈಚ್ ಹ್ಯಾಂಡ್ನ ಅಲ್ಲಿವರೆಗೂ ಹೋಗಿದೆ ನನ್ನ ಸ್ಟ್ರೆಂತು. ಖುಷಿ ಆಗುತ್ತೆ ಈ ಥರ ಜಿಮ್ಗೆ ಕನ್ಸಿಸ್ಟೆನ್ಸಿಯಿಂದ ಬಂದಾಗ ರಿಸಲ್ಟ್ ಕಾಣಿಸ್ತಿದ್ರೆ. ಸೊ ನಮಗೂ ಇನ್ನೂ ಮಾಡಬೇಕು, ಜಿಮ್ಗೆ ಹೋಗ್ಬೇಕು, ಇನ್ನೂ ತುಂಬ ಏನಂದರೆ ಒಂಥರ ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ಇನ್ನೂ ಚೆನ್ನಾಗಿ ಫೋಕಸ್ ಮಾಡ್ಬೋದು ಈ ಥರ ರಿಸಲ್ಟ್ ಕಾಣಿಸ್ತಿದ್ರೆ ಪ್ರತಿಯೊಂದರಲ್ಲೂ. ಸೊ ಅದಕ್ಕೆ ಹೇಳೋದು ಎಲ್ರಿಗೂ ಕನ್ಸಿಸ್ಟೆನ್ಸಿ ಇರಬೇಕು, ಪ್ಲಸ್ ಹಾರ್ಡ್ ವರ್ಕ್ ಇರಬೇಕು, ಮತ್ತು ಪೇಷನ್ಸ್ ಇರಬೇಕು. ಸೊ ಇದೆಲ್ಲ ಇದ್ದರೆ ನೀವು ಆರಾಮಾಗಿ ನೀವು ಅಚೀವ್ ಮಾಡೋದೆಲ್ಲ ಆಗ್ದಿರೋದೇನಿಲ್ಲ. ಸೊ ಅಲ್ಲಿ ಇದು ಟೈಮ್ ವೇಸ್ಟ್ ಮಾಡೋಕ್ಕೋದು ಜಿಮ್ಮಿಗೆ ಬಂದರೆ ಸೀರಿಯಸ್ಲಿ ಹೇಳ್ತಿದ್ದೀನಲ್ಲ, ಜಿಮ್ಮಿಗೆ ಬಂದ ಮೇಲೆ ನನಗೆ ನನ್ನ ವೈಬ್ಸೇ ನನ್ನ ಲೈಫಲ್ಲಿ ನನ್ನ ವೈಬ್ಸೇ ಚೇಂಜ್ ಆಗ್ಬಿಟ್ಟೈತೆ. ಫಿಸಿಕಲಿ ಆಗ್ಬೋದು, ಮೆಂಟಲಿ ಆಗ್ಬೋದು, ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿದ್ದೀನಿ ಕಂಪೇರ್ಡ್ ಟು ಇನಿಷಿಯಲ್ ಡೇಸ್. ಅಂದರೆ ಜಿಮ್ಗೆ ಸೇರಿದ ಮೊದಲಿಗೆ ಕಮ್ಮಿ ವೆಯ್ಟ್ಸಲ್ಲಿ ಒಮ್ಮೆ ಥರ ಒಂದು 15 to 20 reps ಮಾಡಿಕೊಂಡು ನೆಕ್ಸ್ಟ್ ಪುನಃ ವೇಟ್ ಇನ್ಕ್ರೀಸ್ ಮಾಡ್ತಾರಲ್ಲ. ಸೊ ಇಂಕ್ಲೈನ್ ಡಬಲ್ ಪ್ರೆಸ್ ಆಗಿತ್ತು, ಇಂಕ್ಲೈನ್ ಡಬಲ್ ಪ್ರೆಸ್ಸು
ಡಂಬಲ್ಸ್ನ ಯಾವಾಗಲೂ ಲಿಫ್ಟ್ ಮಾಡಬೇಕಿದ್ರೆ ಎಲ್ಲರೂ ಹಿಂಗಿಂಗ ಮಾಡಿ ಮಸಲ್ಸ್ ಇದು ಬ್ರೇಕ್ ಆಗೋದು ಮತ್ತು ಮಸಲ್ ಟೇರ್ ಆಗೋದು ಬೋನ್ಸ್ ಜಾಯಿಂಟ್ ಎಲ್ಲ ಪೇನ್ ಬರೋದು ಥರ ಎಲ್ಲ ಮಾಡ್ಕೋತಾರೆ. ಸೊ ಕರೆಕ್ಟ್ ಫಾರ್ಮ್ ಬಂದು ಡಂಬಲ್ಸ್ ಲಿಫ್ಟ್ ಮಾಡಬೇಕಾದ್ರೆ ಎಕ್ಸಸೈಸ್ ಮಾಡಬೇಕಾದ್ರೆ ಕರೆಕ್ಟ್ ಫಾರ್ಮ್ ಬಂದು ತೋರಿಸ್ತೀನಿ ಒಂದು. ಸೊ ಫಸ್ಟ್ ತೊಗೊಂಡು ಹಿಂಗೆ ಮಾಡೋದ್ರಿಂದ ಕ್ಲೀನಾಗಿ ಡಂಬಲ್ಸ್ ಕ್ಯಾರಿ ಆಗುತ್ತೆ ಮತ್ತು ಯಾವುದೇ ರೀತಿ ಪೇನ್ಸ್ಗಳು ಬರೋಲ್ಲ. ಸೊ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಫಸ್ಟು ಫಾರ್ಮಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇರಬೇಕಾದ್ರೂ ಅಷ್ಟೇ ಎರಡು ಕಾಲನ್ನ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಡಂಬಲ್ಸ್ ಇಟ್ಕೊಂಡು ಅದ್ರ ಮೇಲೆ ಡಂಬಲ್ಸ್ ಮಾಡಿಕೊಂಡು ಬಿಟ್ಟರೆ ಅಷ್ಟೇ ಯಾವುದೇ ರೀತಿ ಪೇಂಟ್ಸ್ ಆಗೋಲ್ಲ. ಸೊ ಆ ಕಡೆ ಈ ಕಡೆ ಎಲ್ಲೂ ಬಿಡೋಲ್ಲ. ಸೊ ಬೇರೆ ಯಾರಾದರೂ ಮಾಡಬೇಕಾದ್ರೆ ಅಕ್ಕಪಕ್ಕ ಅವ್ರಿಗೂ ಏನೂ ತೊಂದರೆ ಆಗೋಲ್ಲ. ಸೊ ಈ ಥರ ಕ್ಯಾರಿ ಮಾಡಿ ಈ ಥರ ಲಾಸ್ಟಿಗೆ ಏನು ಮಾಡೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಸೊ ಲಾಸ್ಟ್ ಸೆಟ್ಟಲ್ಲ ಬ್ಯಾಕ್ ಟು ಬ್ಯಾಕ್ ಮಾಡಿದೆ, ಇಷ್ಟ ತಗೊಳ್ಳೆ, ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗೋಯ್ತು. ಲಾಸ್ಟ್ ಸೆಟ್ ಬಂದು 27.5 ಇದು. ಸೊ ಇದನ್ನೊಂದು 8 to 10 reps ಮಾಡೋದು. ತುಂಬ ರೆಸ್ಟ್ ಎಲ್ಲ ಮಾಡೋಂಗಿದ್ದಿದ್ರೆ ಜಾಸ್ತಿ ರೆಸ್ಟ್ ತಗೊಳ್ಳಿಲ್ಲ. ಸೊ 4 into 15 reps. ಸೊ 4 into till failure ಕಂಪ್ಲೀಟ್ ಆಯ್ತು ಇಂಕ್ಲೈನ್ ಡಬಲ್ ಪ್ರೆಸ್ಸು. ಸೊ ನೆಕ್ಸ್ಟು ಇಂಕ್ಲೈನ್ ಬೆಂಚ್ ಪ್ರೆಸ್ ಮಾಡೋಣ. ಸೊ ಅದು ಅಷ್ಟೇ 4 into till failure. ಏನಾದರೂ ವೆಯ್ಟ್ಸ್ ಕಮ್ಮಿ ಇತ್ತು ಅಂದರೆ 15 to 20 reps ಕರೆಕ್ಟ್ ಫಾರ್ಮಲ್ಲಿ, ಇಲ್ಲಾಂದರೆ till failure. ಸೊ ಇನ್ನೊಂದು ಏನಂತಂದರೆ, ಸೊ ವೀಡಿಯೋಸ್ ಎಲ್ಲ ಕಮ್ಮಿ ಬರ್ತಿದೆ, ನಾನು ಮಾಡೋಕ್ಕಾಗ್ತಿಲ್ಲ, ಅಬ್ಸರ್ವ್ ಮಾಡ್ತಿದ್ರೆ ನೀವೇ. ಏನಕ್ಕೆ ಅಂತಂದರೆ ಕಾಲೇಜು ಅಕಾಡೆಮಿಕ್ ಪ್ರೆಷರು. ಸೊ ಅದರಿಂದ ನನಗೆ ಮಾರ್ನಿಂಗಿಂದ ಟಿಲ್ ಈವ್ನಿಂಗ್ ಕ್ಲಾಸಸ್ ಇರುತ್ತೆ. ಸೊ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಇವಾಗ ಸಂಜೆನೇ ಬರೋಕ್ಕಾಗೋದು. ಅದಾದಮೇಲೆ ಬಾಡಿ ರೆಸ್ಟ್ ಕೇಳುತ್ತೆ ಸ್ವಲ್ಪ ಹೊತ್ತು. ರೆಸ್ಟ್ ಮಾಡಿ ಜಿಮ್ಮಿಗೆ ಬಂತು ಅಂದರೆ ಪುನಃ ಹೋಗೋದು ಒಂದು 1.5 hours ವರ್ಕೌಟ್ ಮಾಡಿ 2 ಮಸಲ್ ಮಾಡ್ಕೊಂಡಿದ್ದೀನಿ. ಸೊ ಅದು ಮಾಡಿಬಿಟ್ಟು ಹೋಗೋಷ್ಟರಲ್ಲಿ ಟೈಮ್ ಆಗೋಗುತ್ತೆ. ಕರೆಕ್ಟಾಗಿ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಸೊ ನೆಕ್ಸ್ಟ್ ಡೇಸಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ಟ್ರೈ ಮಾಡ್ತೀನಿ ಟೈಮ್ ಮ್ಯಾನೇಜ್ ಮಾಡೋಕ್ಕೆ. ಇದಕ್ಕೆ ಜಿಮ್ ಬ್ಲಾಗ್ಸ್ಗೆ ಏನಂತ ಒಂದು ಸ್ವಲ್ಪ ಟೈಮ್ ಇಟ್ಟಿಟ್ಟು, ಸೊ ವೀಕ್ಲಿ ಡೈಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂದರೂ ವೀಕ್ಲಿ 2 or 3 ಸೊ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಎಲ್ಲ ನನ್ನ ಮೇಲೆ ಹಿಂಗೆ ಇರಲಿ. ಇನ್ನೂ ಹೆಚ್ಚು ಸಪೋರ್ಟ್ ಬೇಕು ನನಗೆ. ಸೊ ದಯವಿಟ್ಟು ಎಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಫಿಟ್ನೆಸ್ ಜರ್ನಿಲಿ ಸಪೋರ್ಟ್ ಮಾಡಿ. ತುಂಬ ಎಫೆಕ್ಟಿವ್ ಮತ್ತು ಒನ್ ಆಫ್ ಮೈ ಫೇವ್ರೇಟ್ ಎಕ್ಸಸೈಸ್. ಏನೆಲ್ಲ ಜಿಮ್ಮೆಲ್ಲ ಯಾರ್ಯಾರೆಲ್ಲ ಹೋಗ್ಬೇಕು ಅಂತ ಟ್ರೈ ಮಾಡಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ತುಂಬ ಎಫೆಕ್ಟಿವ್ ಎಕ್ಸಸೈಸ್.
ವರ್ಕೌಟ್ ಎಲ್ಲ ಮುಗೀತು, ಚೆಸ್ಟ್ ವರ್ಕೌಟು. ಲಾಸ್ಟು ಇಂಕ್ಲೈನ್ ಪುಷಪ್ಸ್ ಮಾಡಿ ಚೆಸ್ಟನ್ನ ಎಂಡ್ ಮಾಡ್ತೀನಿ. ಸೊ ಗೈಸ್, ಕಂಪ್ಲೀಟ್ ಚೆಸ್ಟ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಲಾಸ್ಟ್ ಇಂಕ್ಲೈನ್ ಪುಷಪ್ಸ್ ಮಾಡಿ ಕಂಪ್ಲೀಟ್ ಮಾಡಿದೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇವಾಗ ಯಾರೆಲ್ಲ ಜಿಮ್ಗೆ ಹೋಗಬೇಕು ಅಂತ ರೆಡಿಯಾಗಿದ್ದಾರೆ ಅವ್ರ ವೀಡಿಯೋಸೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ, ಜೊತೆ ನಿಮಗೂ ಯೂಸ್ ಆಗುತ್ತೆ. ಇದೇ ಥರ ಫಿಟ್ನೆಸ್ ಜರ್ನಿಗಾಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.